ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಸ್ಮ್ಯಾಕ್ ಡೌನ್ ನ ಡೌನ್ ಫಾಲು ಈಗಾಗಲೇ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬಹುದು. ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ, ಕಳೆದ ವಾರದ ಸ್ಮ್ಯಾಕ್ ಡೌನ್ ಇತ್ತಲ್ಲ, ಅದು ಲಿಟ್ರಲಿ 4 ವರ್ಷದಿಂದ ಆಗಿರ್ತಕ್ಕಂತಹ ಲೋಯೆಸ್ಟ್ ಅಟೆಂಡೆನ್ಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕಳೆದ ವಾರದ ಸ್ಮ್ಯಾಕ್ ಡೌನ್ಗೆ ಕೇವಲ 4200 ಫ್ಯಾನ್ಸ್ಗಳು ಮಾತ್ರ ಅಟೆಂಡ್ ಆಗಿದ್ದು ಅಂಡ್ ಎಷ್ಟು ಖಾಲಿ ಹೊಡಿತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಬಟ್ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಲೈಟಿಂಗ್ಸ್ ನ ಕಮ್ಮಿ ಮಾಡಿ ನಮ್ನೆಲ್ಲರನ್ನು ಕೂಡ ಯಾಮಾರಿಸ್ಬಿಟ್ರು. ಲಿಟ್ರಲಿ 4 ವರ್ಷದಿಂದನೂ ಕೂಡ ಡಬ್ಲ್ಯೂ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ 4 ವರ್ಷದಿಂದನೂ ಕೂಡ ಸ್ಮ್ಯಾಕ್ ಡೌನ್ ಲೋಯೆಸ್ಟ್ ಅಟೆಂಡೆನ್ಸ್ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು. ಲಾಸ್ಟ್ ಟೈಮ್ 2018-19 ಇದೇ ರೀತಿ ಸಿನಾರಿಯೋಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಹಂಗ್ ಬಡ್ಕೋತಾರೆ, ನಾವು ಟಿಕೆಟ್ ಸೇಲ್ಸ್ ಗಳ ವಿಚಾರದಲ್ಲಿ ತುಂಬಾನೇ ದೊಡ್ಡ ರೆಕಾರ್ಡ್ ನ ಮಾಡ್ತಾ ಇದೀವಿ, ಕಂಟಿನ್ಯೂಸ್ ಆಗಿ ಎಲ್ಲಾ ಶೋಗಳನ್ನು ಕೂಡ ಹೌಸ್ಫುಲ್ ಮಾಡ್ತಾ ಇದೀವಿ ಅಂತ. ಬಟ್ ಈಗ 4 ವರ್ಷದ ಒಂದು ರೆಕಾರ್ಡ್ ಬ್ರೇಕ್ ಆಗಿದೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಈಗ ಇದ್ರ ಬಗ್ಗೆ ನಮ್ಮ ಟ್ರಿಪಲ್ ಎಚ್ ಅವರು ತಲೆ ಕೆಡಿಸ್ಕೊಳ್ಳೇಬೇಕು. ಅದಕ್ಕೆ ಅನ್ಕೋತೀನಿ ನಮ್ಮ CM ಪಂಕ್ ಅವರು ಹೇಳಿದ್ದು, ನೀನ್ ಮಂಡೇ ನೈಟ್ ರಾ ಅಲ್ಲಿ ಡಿಸರ್ವಿಂಗ್ ಅಲ್ಲ, ಸೀದಾ ನೀನು ಸ್ಮ್ಯಾಕ್ ಡೌನ್ ಗೆ ಹೋಗ್ಬಿಡು. ಸ್ಮ್ಯಾಕ್ ಡೌನ್ ಅಲ್ಲಿ ಡ್ರ್ಯಾಗನ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಓಪನ್ ಚಾಲೆಂಜ್ ನಡೀತಾ ಇದೆ, ಅಲ್ಲಿಗೆ ಹೋಗ್ಬಿಡು ಅಂತ ಲೋಗನ್ ಪಾಲ್ ಅವರಿಗೆ. ಏನೇ ಆಗ್ಲಿ, ಹಂಗೆ ನಮ್ಮ CM ಪಂಕ್ ಅವರು ಸ್ಮ್ಯಾಕ್ ಡೌನ್ ಬಗ್ಗೆ ಒಂದು ಶಾರ್ಟ್ ನು ಕೂಡ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನು ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಚಾಂಪಿಯನ್ ಬರ್ತಾರೆ ಜನ ಕೋಡಿ ರೋಡ್ಸ್ ಅವ್ರನ್ನ ನೋಡೋದಿಕ್ಕೆ ಅಲ್ವಾ. ಏನ್ ಇದ್ರ ಬಗ್ಗೆ ಏನ್ ಮಾತಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಿನ್ನೆ ನಡೆದಂತಹ ಮಂಡೇ ನೈಟ್ ರಾನ ಓಪನಿಂಗ್ ಸೆಗ್ಮೆಂಟ್ ಬಗ್ಗೆ. CM ಪಂಕ್, ಲೋಗನ್ ಪಾಲ್ ಹೇಮನ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಅವರ ನಡುವೆ ನಮಗೆ ನಿನ್ನೆ ಮಂಡೇ ನೈಟ್ ರಾಲಿ ಒಂದು ಓಪನಿಂಗ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ 10 ನಿಮಿಷದ ಸೆಗ್ಮೆಂಟ್ ಅಂತಾನೆ ಹೇಳ್ಬಹುದು. ಅಂಡ್ ಅಷ್ಟೇ ಅಲ್ಲ, ಅದು ಟೈಮ್ ನ ಜಾಸ್ತಿ ತಗೊಳ್ತಂತೆ ಅಂಡ್ ಅದಕ್ಕೋಸ್ಕರ ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲರೂ ಕೂಡ ಕಿರ್ಚಾಡ್ತಾ ಇದ್ರಂತೆ, ಟೈಮ್ ಜಾಸ್ತಿ ತಗೋತಾ ಇದ್ದೀರಾ ಅಂತ. ಅಂಡ್ ಆ ಒಂದು ಸೆಗ್ಮೆಂಟ್ ನ ರೆಕಾರ್ಡ್ ಮಾಡಬೇಕಾದ್ರೂ ಕೂಡ ನನಗೆ ಅನ್ನಿಸ್ತಾ ಇತ್ತು, ನಾನೇ ಆ ಒಂದು ಕಂಪ್ಲೀಟ್ ಸೆಗ್ಮೆಂಟ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ 6ರಿಂದ 7 ನಿಮಿಷ ತಗೊಂಡಿದ್ದೀನಿ ಅಂದ್ರೆ, ಒರಿಜಿನಲ್ ಆಗಿ ಆ ಒಂದು ಸೆಗ್ಮೆಂಟ್ 10 ನಿಮಿಷ ಇತ್ತು ಗುರು, ಚೆನ್ನಾಗಿತ್ತು. ಬಟ್ ಜಾಸ್ತಿ ಡಬ್ಲ್ಯೂ ಅವರು ಎಳೆದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅವ್ರಿಗೂ ಕೂಡ ಅನ್ಸಿದೆ ಇದು ಜಾಸ್ತಿ ತಗೋತಾ ಇದೆ ಟೈಮ್ ನ ಅಂತ. ಅಂಡ್ ಅದಕ್ಕೋಸ್ಕರ ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲರೂ ಕೂಡ ಕಿರ್ಚಾಡ್ತಾ ಇದ್ರಂತೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಹೊಗಳುತ್ತಾರೆ ಕೂಡ. ಅವ್ರು ಹೇಳ್ತಾರೆ, ನಾನು 100% ಹೇಳ್ತೀನಿ, ಮುಂದಿನ 15 ವರ್ಷಗಳಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಡಬ್ಲ್ಯೂ ಟಿಕೆಟ್ ನ ಪರ್ಚೇಸ್ ಮಾಡಿ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಬಂದಿರ್ತೀನಿ. ಇದಂತೂ ಕನ್ಫರ್ಮ್, ಯಾಕಂದ್ರೆ ಡಾಮಿನಿಕ್ ಮಿಸ್ಟೀರಿಯೋ ಅವರು ಈಗ ಅಷ್ಟು ಅದ್ಭುತವಾದ ಕೆಲಸನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಹೊಗಳಿದ್ದಾರೆ. ಜಾನ್ ಸಿನಾ ಅವರು ಕೂಡ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಹೊಗಳಿದ್ರು. ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ಕೂಡ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಹೊಗಳಿದ್ರು. ಅಂಡ್ ಲಿಟ್ರಲಿ ನೆನ್ನೆ ಮಂಡೇ ನೈಟ್ ರಾ ಅಲ್ಲಿ ತನ್ನ ತಂದೆ ಮುಂದೆ ನಿಂತ್ಕೊಂಡು ಡಾಮಿನಿಕ್ ಮಿಸ್ಟೀರಿಯೋ ಅವರು ಯಾವ ರೀತಿ ಸೆಗ್ಮೆಂಟ್ ನ ಪಾಸ್ ಮಾಡಿದ್ರು, ನನಗೆ ಅದನ್ನ ನೋಡಿ ಆ ರೇ ಮಿಸ್ಟೀರಿಯೋ ಅವರಿಗೆ ಎಷ್ಟು ಒಂದು ರೀತಿ ಪ್ರೌಡ್ ಫೀಲ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಅವರಿಗೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ್ತಾ ಇದೆ, ನನ್ನ ಲೆಗಸಿನ ಇಷ್ಟು ಚೆನ್ನಾಗಿ ನನ್ನ ಮಗ ತಗೊಂಡು ಹೋಗ್ತಾ ಇದ್ದಾನಲ್ಲ ಅಂತ. ನಿಜವಾಗ್ಲೂ ಒಂಥರ ಎಮೋಷನಲ್ ಆಗಿತ್ತು ನನಗೂ ಕೂಡ ತಂದೆ ಮಗನ ಸೆಗ್ಮೆಂಟ್ ನ ನೋಡ್ತಾ. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಹೊಗಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಕ್ರಿಸ್ ಜೆರಿಕೋ ಅವರ ಬಗ್ಗೆ. ನಮ್ಮ ಕ್ರಿಸ್ ಜೆರಿಕೋ ಅವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ, ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಮುಂದಿನ 2 ತಿಂಗಳುಗಳಲ್ಲಿ 100% ನಮ್ಮ ಕ್ರಿಸ್ ಜೆರಿಕೋ ಅವರು ಡಬ್ಲ್ಯೂ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೋತಾರಂತೆ. 2 ತಿಂಗಳು ಅಂದ್ರೆ ನವೆಂಬರ್, ಡಿಸೆಂಬರ್, ಜನವರಿ ಅಷ್ಟರಲ್ಲಿ ನಮ್ಮ ಕ್ರಿಸ್ ಜೆರಿಕೋ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೋತಾರಂತೆ. ಅಂಡ್ ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ನಾವು ಕ್ರಿಸ್ ಜೆರಿಕೋ ಅವರ ಐಕಾನಿಕ್ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಬಿಲ್ಡ್ ಬಗ್ಗೆ. ಫೈನಲಿ ನಿನ್ನೆ ಮಂಡೇ ನೈಟ್ ರಾ ಇಂದ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಬಿಲ್ಡ್ ನ ಪ್ರಾರಂಭ ಮಾಡಿದ್ದಾರೆ. ಅಂಡ್ ಈಗ ಅದ್ರ ಬಗ್ಗೆ ಫೈನಲಿ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಲೋಗನ್ ಪಾಲ್ ಅವರು ಕೂಡ ತನ್ನ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ರು, ನಾನು ನನ್ನ ಕರಿಯರ್ ಅಲ್ಲಿ ಒಂದು ಬಾರಿನಾದ್ರೂ ಕೂಡ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಕಂಪೀಟ್ ಮಾಡಬೇಕು ಅಂತ. ಅಂಡ್ ಅದೇ ರೀತಿ ಅವರ ಕನಸು ಕೂಡ ನೆನ್ಸಾಗ್ತಾ ಇದೆ, ಯಾಕಂದ್ರೆ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಕೂಡ ಇರ್ತಾರೆ. ಅಂಡ್ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಲೋಗನ್ ಪಾಲ್ ಅವರು ನಮ್ಮ
ಸತ್ ಫ್ರೀಕಿನ್ ರಾಲೆನ್ಸ್ ಅವರ ರಿಪ್ಲೇಸ್ಮೆಂಟ್ ಅಂತೆ. ಸೆತ್ ರಾಲೆನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಅವರು ಸೆತ್ ರಾಲೆನ್ಸ್ ಅವರ ರಿಪ್ಲೇಸ್ಮೆಂಟ್ ಆಗಿ ಆ ಒಂದು ಮ್ಯಾಚ್ಗೆ ಇಳಿಸೋದಕ್ಕೆ ಲೋಗನ್ ಪಾಲ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಒಳ್ಳೆ ಕೆಲಸನ ಮಾಡಿದ್ದಾರೆ. ಸೆತ್ ರಾಲೆನ್ಸ್ ಅವರ ರಿಪ್ಲೇಸ್ಮೆಂಟ್ ಆಗಿ ಲೋಗನ್ ಪಾಲ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ ಅದ್ಭುತವಾದ ರಿಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬೋದು. ಅಂಡ್ ಒಂದ್ ಕಡೆ ಟೀಮು ಈಗಾಗಲೇ ರೆಡಿ ಆಗ್ತಾ ಇದೆ. ಲೋಗನ್ ಪಾಲ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಬ್ರಾಕ್ ಲೆಸ್ನರ್ ಹಾಗೆ ಇನ್ನ ಒಬ್ಬ ಮೆಂಬರ್ ನ ಅಗತ್ಯಕತೆ ಈ ಒಂದು ಟೀಮ್ ಅಲ್ಲಿ ಕಾಣಿಸ್ತಾ ಇದೆ. ಅಂಡ್ ಪ್ರಾಬಬ್ಲಿ ಆ ಮೆಂಬರ್ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಆಗಿರಬಹುದು ಅಥವಾ ಆಸ್ಟನ್ ಥಿಯರಿ ಅವರನ್ನು ಕೂಡ ಡಬ್ಲ್ಯೂ ಅವರು ಕರ್ಕೊಂಡು ಬರಬಹುದು. ಅಂಡ್ ಇವರ ಆಪೋಸಿಟ್ ಟೀಮ್ ಅಲ್ಲಿ ನಮಗೆ ಸಿಎಂ ಪಂಕ್, ಜೇ ಊಸೋ, ರೋಮನ್ ರೈನ್ಸ್, ಜಿಮ್ಮಿ ಊಸೋ ಹಾಗೆ LA ನೈಟ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಾ ಇದ್ದಾರೆ. LA ನೈಟ್ ಅವರ ಬದಲು ಜೇಕೋಬ್ ಫಾಟೋ ಅವರನ್ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ರಂತೆ. ಬಟ್ ಈಗ ಜೇಕೋಬ್ ಫಾಟೋ ಅವರಿಗೆ ಇಂಜುರಿ ಆಗಿರೋ ಕಾರಣ ಜೇಕೋಬ್ ಫಾಟೋ ಅವರೇನಾದ್ರೂ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ LA ನೈಟ್ ಅವ್ರನ್ನ ಡಬ್ಲ್ಯೂ ಅವರು ಇನ್ಸರ್ಟ್ ಕೂಡ ಮಾಡಬಹುದಂತೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ. ಏನೇ ಆಗ್ಲಿ ಗೈಸ್, ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಬಿಲ್ಡ್ ನ ಡಬ್ಲ್ಯೂ ಅವರು ನಿನ್ನೆ ಮಂಡೇ ನೈಟ್ ರಾ ಅಲ್ಲಿ ಪ್ಲಾನ್ ಮಾಡಿದ್ದಾರೆ, ಪ್ರಾರಂಭನೂ ಕೂಡ ಮಾಡಿದ್ದಾರೆ. ಮುಂದೆ ನೋಡಬೇಕು ಇದನ್ನ ಡಬ್ಲ್ಯೂ ಅವರು ಎಷ್ಟು ಫಾಸ್ಟ್ ಆಗಿ ಬಿಲ್ಡ್ ಮಾಡ್ತಾರೆ ಅಂಡ್ ಒಂದು ಕಂಪ್ಲೀಟ್ ಟೀಮು ಯಾವಾಗ ಬಿಲ್ಡ್ ಆಗುತ್ತೆ, ರೋಮನ್ ರೈನ್ಸ್ ಅವರ ರಿಟರ್ನ್ ಯಾವಾಗ ಆಗುತ್ತೆ, ಜಿಮ್ಮಿ ಊಸೋ ಅವರ ಅಲೈನ್ ಯಾವಾಗ ಆಗುತ್ತೆ, ಆ ಕಡೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಯಾವಾಗ ನಮಗೆ ನೋಡೋದಕ್ಕೆ ಸಿಗುತ್ತೆ, ಪಾಲಿಮಿನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಯಾವ ರೀತಿ ಕರ್ಕೊಂಡು ಬರ್ತಾರೆ ಅಂತ ನಾವೆಲ್ಲ ಕಾದ್ ನೋಡಬೇಕು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.